ಸೋಮಶೇಖರ್ ಅವರು ಇದ್ದಾರೆ. ಸೋಮಶೇಖರ್ ಅವರು KERCಯ ಖಜಾಂಚಿಯಾಗಿ ಕೆಲಸ ಮಾಡಿದ್ರು. ಕರೆಕ್ಟ್ ಮಾಡಬೇಕು ಸೋಮಶೇಖರ್ ಅವರು, ನಾನು ತಪ್ಪು ಹೇಳಿದ್ರೆ ಅದನ್ನ. ಮತ್ತೆ ಅದಲ್ಲದೆ ಗ್ರಾಹಕರು ಅನ್ನೋ ಮತ್ತೆ ಗ್ರಾಹಕ ಕೇಂದ್ರಿತ ವಿಷಯಗಳಲ್ಲಿ ತಮ್ಮದೇ ಆದ ಅನುಭವ ಕೂಡ ಇಟ್ಕೊಂಡಿರುವಂಥದ್ದು. ನಮಸ್ಕಾರ ಸೋಮಶೇಖರ್ ಅವರೇ, ನಿಖಿಲ್ ಮಾತಾಡ್ತೀನಿ, ಸ್ವಾಗತ. ನಮಸ್ಕಾರ ನಿಖಿಲ್ ಸರ್, ಈಗ ಗ್ರಾಹಕರ ದೃಷ್ಟಿಯಿಂದ ನಾನು ಕೇಳ್ತಾ ಇರೋದು, ಬಳಕೆದಾರರು ನಮ್ಮಂತವ್ರು ನಿಮ್ಮಂತವ್ರು ಇದನ್ನ ಹೆಂಗ ಅರ್ಥ ಮಾಡ್ಕೋಬೇಕು? ಮೀಟಿಂಗ್ ಆಗಿದ್ದು ಹಿಂದಿನ ಸರ್ಕಾರದಲ್ಲಿ, ಅನುಷ್ಠಾನಕ್ಕೆ ಬರ್ತಾ ಇರೋದು ಇಂದಿನ ಸರ್ಕಾರದಲ್ಲಿ. ರೇಟು ಜಾಸ್ತಿ ಮಾಡಿ ಅಂತ ಒಪ್ಪಿಗೆ ಕೊಟ್ಟಿದ್ದು ಹಿಂದಿನ ಸರ್ಕಾರ, ತರ್ತಾ ಇರೋದು ಅದನ್ನ ಜಾರಿಗೆ ಇಂದಿನ ಸರ್ಕಾರ. ಅವತ್ತಿನ ದಿನ ಅನಿವಾರ್ಯತೆ ಅವಶ್ಯಕತೆ, ಅದೇ ಅನಿವಾರ್ಯತೆ ಅವಶ್ಯಕತೆ ಇವತ್ತಿಗೂ ಇದೆ. ಆದರೆ ಇಲ್ಲಿ ಆ್ಯಡ್ ಆಗಿರುವಂಥದ್ದು ಗೃಹ ಜ್ಯೋತಿ ಅನ್ನೋ ಒಂದು ಸ್ಕೀಮ್. ಹೇಗೆ ನೋಡಬೇಕು ನಾವಿದನ್ನ ಅಂತ ಒಬ್ಬ ಗ್ರಾಹಕನ ದೃಷ್ಟಿಕೋನ, ಪ್ಲೀಸ್. ಜೋಶಿ ಅವರೇ, ನಾನು ಎಲೆಕ್ಟ್ರಿಸಿಟಿ ಕನ್ಸ್ಯೂಮರ್ ನೆಟ್ವರ್ಕ್ ಅಂತ ಹೇಳಿ ಮೊದಲು ಪ್ರಾರಂಭ ಮಾಡಿದಾಗ KERC ಇದು ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ತರ ಕೆಲಸ ಮಾಡಿದ್ವಿ, ಇನ್ ಕೋಆರ್ಡಿನೇಷನ್ ವಿತ್ KERC. ಐ ವಾಸ್ ನಾಟ್ ಪಾರ್ಟ್ ಆಫ್ KERC. ಒಂದು ಕ್ಲಾರಿಫಿಕೇಶನ್, ಐ ರೆಪ್ರೆಸೆಂಟ್ ಕನ್ಸ್ಯೂಮರ್ ಆರ್ಗನೈಸೇಷನ್, ಸ್ಟೇಟ್ ನೆಟ್ವರ್ಕ್ ಆರ್ಗನೈಸೇಷನ್ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಒಂದು. ಅಂಡ್ ಪ್ರೀವಿಯಸ್ಲಿ ಒಂದು ಯೋಜನೆ ಮಾಡಿದ್ರು, ಬೆಸ್ಕಾಂ ಕನ್ಸ್ಯೂಮರ್ ಪಾರ್ಟಿಸಿಪೇಟರಿ ಕೌನ್ಸಿಲ್ ಅಂತ. ಬೆಸ್ಕಾಂ ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮ ಗ್ರಾಹಕ ಸಂಘಟನೆಗಳು ಇಬ್ರು ಇದ್ವಿ. ಸೊ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿರುವಂತ ಒಂದು ಇದಿದೆ. ಸೊ ಮೊದಲನೇದಾಗಿ ಇದು ನಾವು ಪ್ರಸ್ತುತ ಸಂದರ್ಭದಲ್ಲಿ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ದೇರ್ ಇಸ್ ಅ ಕ್ಲಿಯರ್ ವೈಲೇಷನ್ ಆಫ್ ದಿ KERC ಆಕ್ಟ್. ಏನೇ ಮಾಡಿದ್ರೂ ಸರ್ಕಾರ ಆರ್ಬಿಟ್ರರಿ ಆಗಿ ದೇ ಆರ್ ಒನ್ ಆಫ್ ದ ಸ್ಟೇಕ್ ಹೋಲ್ಡರ್ಸ್. ಗ್ರಾಹಕ ಸ್ಟೇಕ್ ಹೋಲ್ಡರು, ಕಂಪನಿ ಇಸ್ ಸ್ಟೇಕ್ ಹೋಲ್ಡರ್, ಎವ್ರಿಬಡಿ ಇಸ್ ದ ಸ್ಟೇಕ್ ಹೋಲ್ಡರ್. ಅವರ ಪೋರ್ಷನ್ ಮಾತ್ರ ಇದು ಮಾಡಬಹುದು. ದೆನ್ ಆಫ್ ಕೋರ್ಸ್ elected government has a power under the sections of the act to implement the recommendations of the KERC. So it is a clear, ಇವಾಗ ಕನ್ಫ್ಯೂಷನ್ಸ್ ಎಲ್ಲ ಆಗ್ತಾ ಇರೋದು, 1 ಮೀಟರು 6 ಮೀಟರು ಇದೆಲ್ಲ ಆಗ್ತಾ ಇರೋದು. ದಿ ಪ್ರೋಸೆಸ್ ಆಫ್ ಕನ್ಸಲ್ಟೇಷನ್ ವಿತ್ KERC was sidestepped. ಅದನ್ನ ಇಟ್ ಇಸ್ ಚಾಲೆಂಜಬಲ್, ವಿ ಆರ್ ಚಾಲೆಂಜಿಂಗ್ ಇಟ್. Now we are waiting for the notification. ನನಗೆ ನನ್ನ ವೀಕ್ಷಕರಿಗೆ ತಿಳಿಸೇಳಿ, KERCಯ ಅನುಮತಿಯನ್ನ ಪಡಿದೇನೆ ಈ ರೀತಿಯ ಘೋಷಣೆ ಆಗೋಯ್ತು ಅನ್ನೋದನ್ನ ನೀವು ಚಾಲೆಂಜ್ ಮಾಡ್ತಾ ಇದ್ದೀರಾ? ನೀವು ಅನುಮತಿ ಕೊಡಬೇಕಾದ್ರೆ ಒಂದು ಪ್ರೋಸೆಸ್ ಇದೆ, ERC ಫೈಲಿಂಗ್ ಅಂತ ಬರುತ್ತೆ. ERC ಫೈಲಿಂಗ್ ಅಲ್ಲಿ KERC will with its technical team will examine everything and then admit it for public scrutiny. ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಪಬ್ಲಿಕ್ ಹಿಯರಿಂಗ್ ಮಾಡ್ತಾರೆ, ಪಬ್ಲಿಕ್ ಇದು ಮಾಡ್ತಾರೆ. ಟ್ಯಾರಿಫ್ ಪ್ರೈಸ್ ನ ಫಿಕ್ಸ್ ಮಾಡೋದಕ್ಕೆ ಪಬ್ಲಿಕ್ ಹಿಯರಿಂಗು, ಕನ್ಸಲ್ಟೇಷನ್ ಪ್ರಾಸೆಸ್ ಇರಬೇಕು. ಅದು ಇತ್ತು, ಅದಕ್ಕಾಗಿನೇ ದರ ಏರಿಕೆಯ ಒಂದು ಆದೇಶ ಇವತ್ತು ನಮ್ಮ ಮುಂದೆ ಬಂದಿರುವಂತದ್ದು. ಆದ್ರೆ ನೀವು ಹೇಳ್ತಿರೋದು ಗೃಹ ಜ್ಯೋತಿನೇ ಅನುಷ್ಠಾನಕ್ಕೆ ತರೋಂಗಿಲ್ಲ ಅಂತ. ಅದೇಗ್ ಸಾಧ್ಯ? ಅಲ್ಲ, ಯಾಕಂದ್ರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸರಿ, ಸರ್ಕಾರ ಸಬ್ಸಿಡೈಸಿಂಗ್ ಅಲ್ಲ, ನನ್ ಪರವಾಗಿ ನಿಮ್ ಪರವಾಗಿ ಸರ್ಕಾರ ದುಡ್ಡು ಕೊಡ್ತಿದೆಯಲ್ಲ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗೆ. ಅಲ್ಲ, ದಿಸ್ ಇಸ್ ಅ ಮಿಸ್ಟೇಕನ್ ಐಡೆಂಟಿಟಿ. ಹೇಳಿ ಹೇಳಿ. PPA, ಪವರ್ ಪರ್ಚೇಸ್ ಅಗ್ರಿಮೆಂಟ್, ಇನ್ಕ್ಲೂಡಿಂಗ್ ಅ ಪವರ್ ಪರ್ಚೇಸ್ ಅಗ್ರಿಮೆಂಟ್. ಅಲ್ಲ, ಇನ್ಕ್ಲೂಡಿಂಗ್ ಅ ಪವರ್ ಪರ್ಚೇಸ್ ಅಗ್ರಿಮೆಂಟ್. ಹೇಳಿ ಸರ್, ಹೇಳಿ 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 ಕೇಳ್ತಿದೆ, ಹೇಳಿ. ಪವರ್ ಪರ್ಚೇಸ್ ಅಗ್ರಿಮೆಂಟ್, ಈವನ್ ದಟ್ ಈಸ್ ಇದು ಜನ ತಪ್ಪು ತಿಳ್ಕೊಂಡಿದ್ದಾರೆ, ದಟ್ ಓನ್ಲಿ ಟ್ಯಾರಿಫ್ ಅಂತ. ನೋ, ಅದಕ್ಕೆ ನಾನು ಬರ್ತೀನಿ. ಯಾರೋ ಒಂದು ನನಕ್ಕಿಂತ ಮುಂಚೆ ಮಾತಾಡಿದ್ರು, ಒಳ್ಳೆ ಶಬ್ದ ತೆಗೆದ್ರು. ವಿಚಿತ್ರ ಸಂಗತಿ ಏನಂದ್ರೆ, ಮೊದಲನೇ ಇದರಿಂದ ಇಲ್ಲಿವರೆಗೂ ವಿ ಆರ್ ಟಾಕಿಂಗ್ ಅಬೌಟ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾಸಸ್. ಇಷ್ಟೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ. 11% ಫಾರ್ ದ ಪಾಸ್ಟ್ 4 years ಕಂಟಿನ್ಯೂಸ್ ಆಗಿ. ಅದ್ ಹೇಗೆ ವಿಚಿತ್ರವಾದಂದ್ರೆ, how can a transmission and distribution loss be stagnant at 11%? 11%. 0.2% ಏನೋ ವ್ಯತ್ಯಾಸ ಆಗಿದೆ. ಅಲ್ಲ, ಟ್ರಾನ್ಸ್ಮಿಷನ್ ಲಾಸ್ ಬಿಟ್ಬಿಡಿ ಸೋಮಶೇಖರ್ ಅವರೇ. ಗ್ರಾಹಕರ ದೃಷ್ಟಿಯಿಂದ ನಾನು ಕೇಳ್ತೀನಿ, ಟ್ರಾನ್ಸ್ಮಿಷನ್ ಲಾಸ್ ಇಸ್ ನಾಟ್ ಮೈ ಪ್ರಾಬ್ಲಮ್. ನಾನೊಬ್ಬ ಬಳಕೆದಾರ ಅಷ್ಟೇನೆ, ನನ್ನ ಸಮಸ್ಯೆ ಅಲ್ಲ ಅದು. ಸರ್ಕಾರ ಅದಕ್ಕೆ ಒಂದು ಕಡಿವಾಣ ಹಾಕ್ಬೇಕು. ಅಲ್ಲ, ಗೃಹ ಜ್ಯೋತಿಗೆ ಬನ್ನಿ. ಜೋಶಿ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ. ನಾವು ಇವರು ಮಾಡಿರೋಂತ, ಇವರು ತಾರತಮ್ಯ ಮಾಡಿದ್ನ
Article 14 now violation of Article 14 of my citizenship rights. ಇವರು ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ದು, ಇವರು ಆರ್ಬಿಟ್ರಿ ಆಗಿ ಮಾಡಿದ್ದು, ಆಲ್ ಆಫ್ ದಮ್ ಆರ್ ಚಾಲೆಂಜಬಲ್. ನಾವು ಮಾಡ್ತಾ ಇದೀವಿ, ಯು ಆರ್ ವರ್ಕಿಂಗ್ ಆನ್ ಇಟ್. We will definitely go to the prison. We will file and contest this. Right. ಇದು ಬಿಡೋದಿಲ್ಲ ಅದು. ಅದು ಓಕೆ. ಇಲ್ಲೇ ಒಂದ್ ನಿಮಿಷ ಸೋಮಶೇಖರ್ ಅವರೇ, ಒಂದ್ ನಿಮಿಷ ಇರಿ. ರಮೇಶ್ ಬಾಬು ಅವರು ಇಲ್ಲೇ ಕೇಳಿದಿರಿ, ರಾಜಕಾರಣ ಒಂದು ಕಡೆ, ಜೆನ್ಯೂನ್ ಡೌಟು ಗೊಂದಲಗಳು ಇನ್ನೊಂದ್ ಕಡೆ, ಬೇರೆ ಸಿನಾರಿಯೋಗಳಿದೆ ನೋಡಿ. ಇವ್ರ ಬಾಡಿಗೆ ಮನೆ ಅನ್ನೋ ಸಿನಾರಿಯೋ ಬರ್ತೀನಿ, ಎಲ್ಲ ಸ್ವಂತ ಮನೆ ಅನ್ನೋ ಎಲ್ಲ ಪಾಯಿಂಟ್ಗೆ ಬರ್ತೀನಿ. ಫಸ್ಟ್ ಸೋಮಶೇಖರ್ ಮುಗಿಸ್ತೀನಿ. ಹೇಳಿ ಸರ್. ಫಸ್ಟ್ ಆಫ್ ಆಲ್ ಈಸ್ ನಾಟ್ ಕನ್ಸರ್ನ್ ವಿತ್ ದ KERC. ಆಸ್ ಈ ಅಡ್ಮಿಟೆಡ್, ಅವ್ರ ಕನ್ಸ್ಯೂಮರ್ ಫೋರಮ್ ಅವ್ರದ್ದೇನೋ ಹೇಳ್ಕೊತಾರೆ, ಅವ್ರ ಆರ್ಟಿಕಲ್ 14 ಪ್ರಕಾರ ಹೋಗ್ಲಿ, ವಾಟ್ ಎವರ್ ಸಿಟಿಸನ್ ಈಸ್ ಎವರಿ ರೈಟ್, ಲೆಟ್ ಹಿಮ್ ಫೈಟ್. ಇಲ್ಲಿ ಬಂದು ಈ ಪ್ರೋಗ್ರಾಮ್ ಕನ್ಫ್ಯೂಸ್ ಮಾಡೋದು ಬೇಡ. ಒಂದು. ಎರಡನೇದು, ನಾನು BJP ಅವರಿಗೆ JDSನವ್ರಿಗೆ ಇಬ್ಬರಿಗೂ ಅಭಿನಂದನೆ ಹೇಳ್ತೀನಿ. ಯಾಕೆ ಅಂದರೆ ಫಸ್ಟ್ ಟೈಮ್ ಅವರು ಇದುವರೆಗೂ ಮಾತಾಡ್ತಾ ಇದ್ದಿದ್ದು ಗ್ಯಾರಂಟಿ ಕೊಡಲ್ಲ, ಇವರು ಗ್ಯಾರಂಟಿ ಮಾಡಲ್ಲ ಅಂತೇಳಿ. ಪಾಪ ಇವತ್ತು ಅಟ್ಲೀಸ್ಟು ಇವ್ರಿಗೆ ಸಿಗಲ್ಲ, ಅವ್ರಿಗೆ ಸಿಗಲ್ಲ, ಇವ್ರಿಗೆ ಸಿಗುತ್ತೆ, ಚರ್ಚೆ ಮಾಡ್ತಾರೆ. ಅಫ್ಕೋರ್ಸ್ ಬೀಯಿಂಗ್ ಎ ರೂಲಿಂಗ್ ಪಾರ್ಟಿ, ಐ ವೆಲ್ಕಮ್ ದೇರ್ ಸಜೆಷನ್ ಆ್ಯಂಡ್ ಡಿಸ್ಕಷನ್. ಬಟ್ ಇದುವರೆಗೂ ಇದ್ದಿದ್ದು ಅವ್ರ ವಾಯ್ಸ್ ಬೇರೆ. ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿಗಳೇ ಕೊಡಲ್ಲ ಅಂತ ಅವ್ರ ವಾಯ್ಸ್ ಇದ್ದಿದ್ದು. ಇವತ್ತು ಅಟ್ಲೀಸ್ಟು BJP ಹೇಳ್ತಾರೆ 39 ಲಕ್ಷ RRಗೆ ಸಿಗುತ್ತೆ ಅಂತಾರೆ, JDSನವ್ರು ಹೇಳ್ತಾರೆ ಮುಂಚೆಲ್ಲ ಯಾಕೆ ಕೇಳಲಿಲ್ಲ ಅಂತಾರೆ. ನಾನು ನಿಜವಾಗ ಅವ್ರು ಏನಾದ್ರು ಮುಂಚೆಲಿ JDS ಅವ್ರು ಬಂದು ನಾವೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಹೇಳಿದ್ರೆ ಅವ್ರಿಗೆ ಒಂದು ರೇಟಿಂಗಲ್ಲೇ ಕೊಟ್ಬಿಡ್ತಿದ್ದೆ, ಅವ್ರ ಅಧ್ಯಕ್ಷರಿಗೂ ಅವ್ರಿಗೂ. ಮತ್ತು ಇನ್ನೊಂದು ಹೇಳಿದ್ರು ಚರಣ್ಗೌಡರು, ಕಾಂಗ್ರೆಸ್ನವ್ರೇನು ಮನೆಯಿಂದ ತರಲ್ಲ ಅಂತ ಹೇಳಿದ್ರು. ಹಿಂದೆನೂ ನಿಮ್ಮಲ್ಲಿ ಹೇಳಿದ್ದೀನಿ, ಪಾಪ ಹಿಂದೆ ಕೊಟ್ಟಂಥ ಕಾರ್ಯಕ್ರಮಗಳೆಲ್ಲ JDSನವ್ರು ಮನೆಯಿಂದಲೇ ತಂದು ಕೊಟ್ಟಿದ್ದಾರೆ. ಅನ್ಬೋದ್ಮೇಲೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು ಮನೆಯಿಂದ ತರಲ್ಲ ಅಂತೇಳಿ. ಯಾಕೆ ಹಿಂದೆ ಕುಮಾರಸ್ವಾಮಿ ಪಾಪ ಅವ್ರ ಮನೆಯಿಂದಲೇ ತಂದು ಎಲ್ಲ ಮಾಡಿದ್ದು. ಹಂಗಾಗಿ ಅವ್ರಿಗೆ ಅನುಭವದ ಮಾತು ಜನಕ್ಕೆ ಹೇಳ್ತಾರೆ, ಇರಲಿ ಇನ್ಮೇಲೆ ಕೊಟ್ಟಂಥ ಕಾರ್ಯಕ್ರಮಗಳು ಅವ್ರ ಮನೆಯಿಂದಲೇ ತಂದು ಮಾಡಲಿ. ಮುಂದೆ ಪಾಪ ಪಂಚರತ್ನ ಬಂದಿದ್ರು ಮನೆಯಿಂದಲೇ ತಂದು ಮಾಡ್ತಾಯಿದ್ರು. ಹಿಂದೆ ಅವ್ರ ಪ್ರಣಾಳಿಕೆ ಎಲ್ಲ ಮನೆಯಿಂದಲೇ ತಂದು ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಅಭ್ಯಾಸ ಮನೆಯಿಂದ ತಂದು ಮಾಡಿ. JDSನವ್ರು ಯಾವತ್ತು ಹಂಗೆ ಮಾಡಲಿ, ಮುಂದಿನ ಚುನಾವಣೆಯಲ್ಲಿ ಹೇಳ್ಕೊಳ್ಳಿ ಅವರು, ನಾವು 200 ಕೊಟ್ಟಿದ್ದೀವಿ, ಇವಾಗ ಅಕಸ್ಮಾತ್ ಅವ್ರಿಗೆ 70 ಸಿಗ್ತೈತೆ, ಒಬ್ರಿಗೆ 100 ಸಿಗ್ತೈತೆ, ಇವರೆಲ್ಲ ಭಾಳ ವ್ಯತ್ಯಾಸ ಮಾಡಿಬಿಟ್ಟಿದ್ದಾರೆ ಒಬ್ಬರಿಂದ ಒಬ್ಬರು ಕನ್ಸ್ಯೂಮರ್ಗೆ ಅಂತೇಳಿ. ಪಾಪ ಅವ್ರು 200 ಅಲ್ಲ 2000 ಯೂನಿಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಎಲೆಕ್ಷನಲ್ಲಿ ಫೇಸ್ ಮಾಡಿ ಪಂಚರತ್ನ ಸೇರ್ಸ್ಕೊಂಡು ತಗೊಂಬರಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೀಕೆಗಳನ್ನ ನಾವು ಸ್ವೀಕಾರ ಮಾಡ್ತೀವಿ, ರೂಲಿಂಗ್ ಪಾರ್ಟಿಯಾಗಿ ಟೀಕೆ ಸ್ವೀಕಾರ ಮಾಡಬೇಕು, ತಪ್ಪಲ್ಲ. ಅಲ್ಲ, ಚರಣ್ಗೌಡ್ರದ್ದು ಒಂದು ವ್ಯಾಲಿಡ್ ಪಾಯಿಂಟ್ ಇತ್ತು, 3 ಕಿಲೋವ್ಯಾಟ್ 5 ಕಿಲೋವ್ಯಾಟ್ ಅನ್ನೋ ತರ ವರ್ಗೀಕರಣ ಆಗ್ಬಿಟ್ಟಿದ್ರೆ ನಿಮಗೂ ಅನುಷ್ಠಾನಕ್ಕೆ ಈಸಿ ಆಗಿರೋದು. ಫ್ರಮ್ ದ ಪಾಯಿಂಟ್ ಆಫ್ ಹಿಸ್ ಪ್ರೊಫೆಷನ್ JDS ಅಂತ ಬಿಟ್ಟು ನೋಡ್ಬೋದಾ ನೀವು? ಭಾರತದ ರಾಜಕೀಯ ಇತಿಹಾಸದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಬೇರೆಯವರಿಗೆ ಮಾದರಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಬಂಗಾರಪ್ಪನವರು ಆವತ್ತಿನ ಕಾಲಕ್ಕೆ ರೈತರಿಗೆ ಉಚಿತವಾಗಿ ಪಂಪ್ಸೆಟ್ ಮೂಲಕ ವಿದ್ಯುತ್ತನ್ನು ಕೊಟ್ಟಂಥವ್ರು. ನೀವು ಜಸ್ಟ್ ಒಂದು ಇವತ್ತಿನ ಕ್ಯಾಲ್ಕುಲೇಷನ್ಗೆ ಅದು ಬೇರೆ ಕಾರಣಕ್ಕೆ ಆಮೇಲೆ 10 HP ಲಿಮಿಟ್ ಮಾಡಿದ್ದೀವಿ. ಚರಣ್ಗೌಡರು ಹೇಳಬೇಕು 10 HP ಎಷ್ಟು ಯೂನಿಟ್ ಆಗುತ್ತೆ ಅಂತೇಳಿ. ದಿವಸಕ್ಕೆ ಕನಿಷ್ಠ ನೀವು 18 ಇಂದ 20 ಯೂನಿಟ್ 1 HP ಆಗುತ್ತೆ. ಅಂದರೆ 10 HP ಪರ್ ಡೇಗೆ 200 ಯೂನಿಟ್ ಹೋಗ್ತೀವಿ. ಇರಲಿ, ಅದು 2000 ಯೂನಿಟ್ 3000 ಯೂನಿಟ್ 4000 ಯೂನಿಟ್ ಆಲ್ರೆಡಿ ನಾವು ಕೊಡ್ತಾ ಇದ್ದೀವಿ. ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಅದೇನು ಹೊಸ ಕಾರ್ಯಕ್ರಮ ಅಲ್ಲ. ಅದನ್ನು ಬಿಟ್ಟರೆ ಇವತ್ತು ಯಾರೂ ಕೊಡೋಕ್ಕಾಗಿಲ್ಲ ಅದನ್ನು. ಎರಡನೇದು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಅಮೃತ ಜ್ಯೋತಿ ಎಕ್ಸಿಸ್ಟಿಂಗ್ ಪ್ರೋಗ್ರಾಮು. ಇವತ್ತೇನು ಉಚಿತ ವಿದ್ಯುತ್ತನ್ನು ನೀವು ದಲಿತ ವರ್ಗದವ್ರಿಗಿರ್ಬೋದು ಅಥವಾ ಲೇಬರ್ ಕ್ಲಾಸ್ಗಿರ್ಬೋದು ಕೊಡ್ತಾ ಇರ್ತಕ್ಕಂಥ ಇವೆಲ್ಲ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ನಾಟ್ ಅದರ್ ಪಾರ್ಟಿ ಪ್ರೋಗ್ರಾಮು. ಅವೆಲ್ಲ ನಾವೇ ಕೊಡ್ಕೊಂಬಂದಿರೋದು. ಇವತ್ತು ಸಹ 200 ಯೂನಿಟ್ ಕೊಡೋದಕ್ಕೆ ಬೇರೆ ಕಾರಣಕ್ಕೆ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಬಜೆಟ್ ನಾವು ಕೆಲವೊಂದು ನಿಬಂಧನೆಗಳು ಹಾಕಿದ್ದೀವಿ. ಅದು 200 ಯೂನಿಟ್ ನಾಳೆ 300 ಯೂನಿಟ್ ಮಾಡ್ಬೋದು. ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ನಾವು ಪ್ರಣಾಳಿಕೆ ಕೊಟ್ಟಿದ್ದೀವಿ, ಪ್ರಣಾಳಿಕೆ ಪ್ರಕಾರ ಮಾಡಿದ್ದೇವೆ. ಕೆಲವು ವ್ಯತ್ಯಾಸಗಳು ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಅವ್ರು ಸಲಹೆ ಕೊಟ್ಟರೆ ಸ್ವೀಕಾರ ಮಾಡ್ತೀವಿ. ಎಲ್ಲಿ ಸರಿಪಡಿಸ್ಬೇಕು, ಇನ್ನೂ ಎಷ್ಟು ಬೆನಿಫಿಷಿಯರ್ನ ಫಲಾನುಭವಿಗಳನ್ನ ವ್ಯಾಪ್ತಿಗೆ ತರಬೇಕು, ಇನ್ನೆಂಥರ ಸಿಗಬೇಕು ಮಾಡಲಿ. ಒಳ್ಳೆ ರಚನಾತ್ಮಕವಾದಂಥ ಸಲಹೆ ಕೊಟ್ಟರೆ BJP ಕೊಟ್ಟರು ತಗೋತೀವಿ, JDS ಕೊಟ್ಟರು ತಗೋತೀವಿ, ಕಮ್ಯುನಿಸ್ಟ್ ಪಾರ್ಟಿ ಕೊಟ್ಟರು ತಗೋತೀವಿ. ಇದು ಎದ್ದೇಳು ಕರ್ನಾಟಕ ಅಂತ ಒಂದು ಆರ್ಗನೈಸೇಷನ್ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರು, ಅವ್ರು ಕೊಟ್ಟರು ತಗೋತೀವಿ. ನಮಗೇನು ಅದರಲ್ಲೇನು ಆತಂಕ ಮತ್ತೊಂದು ಇಲ್ಲ. ಸರ್ಕಾರದ ದೃಷ್ಟಿನಲ್ಲಿ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಆಗಬೇಕು, ನಿಜವಾದಂಥ ಫಲಾನುಭವಿಗಳಿಗೆ ಸರ್ಕಾರದ ಕಾರ್ಯಕ್ರಮ ರೀಚ್ ಆಗಬೇಕು. ಆ ದೃಷ್ಟಿನಲ್ಲಿ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಆಗಲಿ, ತಪ್ಪಿಲ್ಲ, ಮಟ್ಟದಲ್ಲಿ ಇರಬೇಕು. ನೋಡಿ ಸರ್, ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಯಾವತ್ತೂ ಸಹ ಒಂದೇ. ಯಾವ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಯಾರು ದಮನಿತ ವರ್ಗದವರಿದ್ದಾರೆ, ಕೆಳವರ್ಗದವರಿದ್ದಾರೆ, ಅವರಿಗೆ ಶಕ್ತಿ ತುಂಬುವಂಥ ಕಾರ್ಯಕ್ರಮ ಇಟ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥದ್ದು ವಾಸ್ತವ ಇದೆ. ಫ್ರೀ ಬೀಸ್ ವಿರೋಧ ಮಾಡಿ ಸುಪ್ರೀಂ ಕೋರ್ಟಲ್ಲಿ PAL ಹಾಕೊಂಡು ಚಾಲೆಂಜ್ ಮಾಡಿದಂಥವ್ರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸಜೆಷನ್ಸ್ ಕೊಡೋಕೆ ಬಂದರೆ ಹೆಂಗೆ ಸ್ವೀಕಾರ ಮಾಡ್ತೀವಿ? ಪ್ರಶ್ನೆ ಇರೋಂಥದ್ದು ನಮ್ಮ ಸಂವಿಧಾನದಲ್ಲಿ ಅವಕಾಶ ಇರೋಂಥ ಕಾರ್ಯಕ್ರಮಗಳು
ಶೋಷಿತ ವರ್ಗಕ್ಕೆ ಧ್ವನಿಯಾಗಂಥ ನಿಟ್ಟಿನಲ್ಲಿ ನೀವು ಉಚಿತ ಅಕ್ಕಿ ಇರ್ಬೋದು, ಉಚಿತ ವಿದ್ಯುತ್ ಇರ್ಬೋದು, ಅಥವಾ ಉಚಿತ ಪ್ರಯಾಣ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಅವರು ರಚನಾತ್ಮಕವಾದಂಥ ಸಲಹೆಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷ ಕೊಡಲಿ, ನಾವು ಅದನ್ನೇ ಟೀಕೆ ಅಂತ ತೊಗೊಳೋದಿಲ್ಲ. ಅದು ತೊಗೋತೀವಿ, ಚರ್ಚೆ ಮಾಡ್ತೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಾರೆ, ಸನ್ಮಾನ್ಯ DK ಶಿವಕುಮಾರ್ ಇದ್ದಾರೆ, ಸನ್ಮಾನ್ಯ ಜಾರ್ಜ್ ಇಂಧನ ಸಚಿವರಿದ್ದಾರೆ, ನಾಟ್ ಓನ್ಲಿ ಗೃಹಜ್ಯೋತಿ, ಎಲ್ಲ ಕಾರ್ಯಕ್ರಮದಲ್ಲೂ ನಾವು ಮುಕ್ತವಾಗಿದ್ದೇವೆ. ಒಂದೇ ನಿಮಿಷ, ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿ, ಯಾವತ್ತೂ ಸಹ ಸಿದ್ದರಾಮಯ್ಯ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಆರೋಗ್ಯಕರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಮತ್ತು ಯಾರು ಪೌಷ್ಟಿಕ ಆಹಾರ ಕಡಿಮೆ, ಅವನಿಗೆ ಶಕ್ತಿ ಕಡಿಮೆ ಇರೋಂಥವ್ರಿಗೆ, ಅಪೌಷ್ಟಿಕತೆ ಇರೋಂಥವ್ರಿಗೆ ಶಕ್ತಿ ತುಂಬ ವಿಚಾರ ಬಂದಾಗ ಅಪೌಷ್ಟಿಕತೆ ಇರೋಂಥವ್ರಿಗೆ ಕೊಡುವಂಥದ್ದು ಒಂದು ಸರ್ಕಾರದ ಕರ್ತವ್ಯ. ಆ ನಿಟ್ಟಿನಲ್ಲಿ ಕೊಟ್ಟಿದ್ದೇವೆ. ಸಣ್ಣ ಪುಟ್ಟ ಲೋಪ ಇದ್ರೆ ಹೇಳಿ, ನೀವು ಸ್ವೀಕಾರ ಮಾಡ್ತೀವಿ. ಒಂದು ಲೋಪ ಏನ್ ಕಾಣ್ತಿರೋದು ಅಂದ್ರೆ, ಹಿಂದಿನ ಸರ್ಕಾರ ಮಾಡ್ತು ಅಂತ ನೀವ್ ಯಾಕೆ ಕೈ ಎತ್ತಬೇಕು? ನೀವ್ ಯಾಕೆ ಜನರಿಗೆ ಅನುಕೂಲ ಮಾಡ್ಕೊಡ್ಬಾರ್ದು? ಚರಣ್ ಗೌಡ್ರು ಕೇಳ್ತಾರೆ, ನಾವು ಕೇಳ್ತೀವಿ. ಇಲ್ಲ, ತಾವು ಜ್ಞಾಪಿಸಿದ್ದಕ್ಕೆ ಧನ್ಯವಾದಗಳು. ಚರಣ್ ಗೌಡ್ರು ಹೇಳಿದ್ರು, ಈಸ್ ಎ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್, ಎಲೆಕ್ಟ್ರಿಕ್ ಇಂಜಿನಿಯರ್, ಆಲ್ ಆರ್ ವೆಲ್ಕಮ್. ಪಾಪ ಅವರು ಕಾಂಗ್ರೆಸ್ನವರು 20,000 ಕೋಟಿದೆಲ್ಲ ಹಗರಣ ತನಿಖೆ ಮಾಡೋಕೆ ಕೊಟ್ಟಿದ್ದಾರೆ. ಇವರು KREC ಯಾಕೆ ಮಾಡಬಾರ್ದು ಅಂತೇಳಿ ಇದು ಮುಗಿಸ್ಬಿಡ್ತೀನಿ. ನಾನು ಅಡ್ವೊಕೇಟು. BJP ಇರುತ್ತೋ, JDS ಇರುತ್ತೋ, ಕಾಂಗ್ರೆಸ್ ಇರುತ್ತೋ, ಯಾರು ಕ್ವಾಶಿ ಜುಡಿಷಿಯಲ್ ಇದ್ದಾರೆ ಅವರ ಆದೇಶಗಳನ್ನ ಸರ್ಕಾರ ಇಂಟರ್ಫಿಯರ್ ಮಾಡೋದಕ್ಕೆ ಬರೋದಿಲ್ಲ. KREC ಕಮಿಷನ್, ಇಟ್ ಈಸ್ ಎ ಕಮಿಷನ್, ಅದು ಆಯೋಗ. ನೀವು ಪಬ್ಲಿಕ್ ಹಿಯರಿಂಗ್ ಮಾಡೋಂಥ ಸಂದರ್ಭದಲ್ಲಿ ಸರ್ಕಾರನೂ ಅಬ್ಜೆಕ್ಷನ್ ಆಗ್ಬೋದು. ಮತ್ತು ಸೋಮಶೇಖರ್ ಹೇಳಿದ್ದು ಪರ್ಚೇಸಿಂಗ್ ಅಗ್ರಿಮೆಂಟ್, ಇಟ್ ಇಸ್ ಟ್ರೂ. ಕಂಪ್ನಿಗಳು ಪವರ್ ಪರ್ಚೇಸ್ ಮಾಡ್ಬೇಕಾದ್ರೆ ಆಗಂಥ ಅಗ್ರಿಮೆಂಟ್ಗಳು ಸಹ ಅವ್ರು ಅಪ್ರೂವ್ ಮಾಡಬೇಕು. ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕಾದ್ರೆ, ನಾವು ಉಚಿತ ವಿದ್ಯುತ್ತು ಮತ್ತೊಂದು ಕಲ್ಯಾಣ ಕಾರ್ಯಕ್ರಮ ಮಾಡಬೇಕಾದ್ರೆ KREC ಅಪ್ರೂವಲ್ ಬೇಕಿಲ್ಲ. ಅದು ಸೋಮಶೇಖರ್ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿದ್ರು. ಮತ್ತು ನನ್ನ ಚರಣಗೌಡರು ಹೇಳ್ದಂಗೆ KREC ಆದೇಶದಲ್ಲೇ ನಾವು ಇಂಟರ್ಫೈರ್ ಮಾಡೋದಕ್ಕೆ ಬರೋದಿಲ್ಲ. ಇಟ್ ಈಸ್ ಎ ಕಮಿಷನ್. ಅದಕ್ಕೆ ಸಂಬಂಧಪಟ್ಟಂತೆ KREC ಆದೇಶನ ನಾವು ಮುಂಚೆಲಿ ಹೇಳ್ಬೋದು. KRECಗೆ ಒಂದು ಪಿಟಿಷನ್ ಕೊಡುವಂಥದ್ದು ಅಥವಾ ಆಬ್ಜೆಕ್ಷನ್ ಹಾಕೋಂಥದ್ದು ಆ ಪಬ್ಲಿಕ್ ಹಂತದಲ್ಲಿ ಹೇಳ್ಬೋದು. ಒಂದು ಆದೇಶ ಆದಮೇಲೆ ಅಪೀಲ್ ಹೋಗೋದಕ್ಕೆ ಅವಕಾಶ ಇದೆ. ಅದನ್ನ ಚಾಲೆಂಜ್ ಮಾಡೋಕ್ಕೆ ಅಪೀಲ್ ರೂಪದಲ್ಲಿ ಅದನ್ನ ವಿತರಣೆ ಮಾಡಕ್ಕೆ ಸರ್ಕಾರಕ್ಕೆ. ಅದಕ್ಕೆ ನಾನು ಕೇಳಿದೆ, ಅಶೋಕ್ ಗೌಡ್ರೆ ನೀವು ಹೇಳ್ಬೋದು, ಸಿಹಿ ಆಯ್ತಪ್ಪ ಮನಸ್ಸು ನಮ್ದೆಲ್ಲ, ಕಹಿ ಆಗುವಂತ ಆದೇಶ ಯಾಕೆ ಬಿಟ್ಟಿದ್ದೀರಿ? ಒಂದು, ನಮ್ಮ ಪಕ್ಷ ಏನು ಪ್ರಣಾಳಿಕೆ ಸಂದರ್ಭದಲ್ಲಿ, ಚುನಾವಣಾ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಏನು ಕೊಟ್ಟಿದೆ, ಇವತ್ತು ಇಡೀ ದೇಶದಲ್ಲಿ ಇದುವರೆಗೂ ಚರ್ಚೆ ಆಗ್ತಾ ಇದ್ದಂಥದ್ದು ಇಡೀ ದೇಶದ ಚುನಾವಣೆಗಳಲ್ಲಿ ಗುಜರಾತ್ ಮಾಡಲ್ಲು, ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಮಾಡಲ್ಲು. ಅಷ್ಟರ ಮಟ್ಟಿಗೆ ನಮ್ಮ ಪಕ್ಷ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಅದರಲ್ಲಿ ಕೆಲವು ಏನೋ ಒಂದು ಒತ್ತಾಯ ಇದೆ, ಇವರು ಬರಬೇಕು ಈ ಬೆನಿಫಿಟ್ಗೆ, ಇಂಥವ್ರಿಗೂ ಸೇರಿಸಬೇಕು, ಆ ಥರದ್ದು ಚರ್ಚೆ ಇದೆ. ಆಗಲಿ, ಆರೋಗ್ಯಕರವಾದಂಥ ಚರ್ಚೆ ನಾನು ಬೇಡ ಅಂತ ಹೇಳೋಷ್ಟು ನಾವೇನು ಕಾಂಗ್ರೆಸ್ ಪಕ್ಷ ಜಡತ್ವವನ್ನು ಕಟ್ಕೊಂಡಿಲ್ಲ. ನಾವು ಸ್ವೀಕಾರ ಮಾಡ್ತೀವಿ, ಅವ್ರು ಕೊಡೋಂಥ ಸಕಾರಾತ್ಮಕ ಸಲಹೆಗಳನ್ನ ಸ್ವೀಕಾರ ಮಾಡ್ತೀವಿ. ಯಾಕೆಂದರೆ ಅವರೇನು ಅವ್ರು ಪರ್ಸ್ನಲಾಗಿ ಕೇಳ್ತಾ ಇಲ್ಲ, ಜನಕ್ಕೆ ಅನುಕೂಲ ಆಗಿರ್ತೀನಿ ಅಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕಾಂಗ್ರೆಸ್ ಪಕ್ಷ ಓಪನ್ ಅಪ್ ಇದೆ, ವೆಲ್ಕಮ್ ಮಾಡುತ್ತೆ, ಸಜೆಷನ್ಸ್ ವೆಲ್ಕಮ್ ಮಾಡುತ್ತೆ. ಈಗಾಗಲೇ ಬಜೆಟ್ ಸೆಷನ್ ಫಿಕ್ಸ್ ಆಗಿದೆ. ಅವ್ರ ಪಕ್ಷದ ನಾಯಕರು ಸಹ ಬಂದು ಚರ್ಚೆ ಮಾಡಲಿ, ಸಲಹೆಗಳನ್ನು ಕೊಡಲಿ. ಸೊ ಡೆಫಿನೆಟ್ಲಿ ಅವ್ರು ಹೇಳ್ದಂಗೆ ಇವತ್ತು ಏನು ಒಂದು 45,000 ಕೋಟಿ ಆಗಂತ ಈ ಕಾರ್ಯಕ್ರಮಗಳಿಗೆ ಹೋಗೋಂತ ಹಣ 50,000 ಕೋಟಿ ಆಗಲಿ, ಏನು ಸಮಸ್ಯೆ ಅಲ್ಲ, ವಿಲ್ ಡೂ ಇಟ್. ಮತ್ತು ನನ್ನ ಸ್ನೇಹಿತರಂತ ಅಶೋಕ್ ಗೌಡ್ ಒಂದು ಮಾತಾಡಿದ್ರು, ಇಲ್ಲ ಇದೆ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ, ಇದು ಜನಕ್ಕೆ ಹೊರೆ ಆಗುತ್ತೆ, ಇಂಡೈರೆಕ್ಟಾಗಿ ಜನಕ್ಕೆ ಹೋಗುತ್ತೆ ಅಂತೇಳಿ. ನೀವು 450 ರೂಪಾಯಿ ಸಿಲಿಂಡರ್ ಇದ್ದಿದ್ದು ಒಂದು 1,200 1,500 ರೂಪಾಯಿ ಆದಾಗಲೂ ಇದೇ ಮಾತು ಹೇಳ್ತೀರಾ, ಜನಕ್ಕೆ ವಾಪಸ್ ಹೋಗುತ್ತೆ, ಉದ್ಯೋಗ ಸಿಕ್ಬಿಡುತ್ತೆ ಅಂತೇಳಿ. ಈ ದೇಶದಲ್ಲಿ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆದಾಗಲೂ ಇದನ್ನೇ ಹೇಳ್ತೀರಾ. ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ದರ ಜಾಸ್ತಿ ಆಗೋಂಥದ್ದು, ಕೊಳ್ಳ ಶಕ್ತಿ ಬರೋದು, ಅದೆಲ್ಲ ಎರಡನೇದು. ಇವತ್ತು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ನಾವು ಕಾಂಗ್ರೆಸ್ ಪಕ್ಷ, ಕರ್ನಾಟಕದ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರ DK ಶಿವಕುಮಾರ್ ಸರ್ಕಾರ ಯಾವುದೇ ಬೆಲೆ ಏರಿಕೆಗೆ ಅವಕಾಶವನ್ನು ಕೊಟ್ಟಿಲ್ಲ. ಏನೇನೋ ಇವತ್ತಿರ್ತಕ್ಕಂಥ ರೆವಿನ್ಯೂನಲ್ಲೇ ನಾವು ಏನೇನು ಜನರೇಟ್ ಮಾಡ್ಕೋಬೇಕು ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಬಜೆಟನ್ನು ಸಹ ಜುಲೈ ತಿಂಗಳಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ. ನೀವು ಏನಾದರೂ ಆ ಥರದ ನಿಮ್ಮ ಆತಂಕ ಮತ್ತೊಂದಿದ್ರೆ ವಿರೋಧ ಪಕ್ಷವಾಗಿ ಈಗಾಗಲೇ DK ಶಿವಕುಮಾರ್ ಅವರು ಓಪನ್ ಆಗಿ ಹೇಳಿದ್ದಾರೆ, ಸದನದಲ್ಲೇ ಹೇಳಿದ್ರು ಬೊಮ್ಮಾಯಿ ಅವರಿಗೆ, ನೀವು ಎಷ್ಟು ವೈಬ್ರೆಂಟ್ ಆಗಿರ್ತಾರೋ ಆಪೋಸಿಷನ್ ಪಾರ್ಟಿ, ಸರ್ಕಾರ ಅಷ್ಟೇ ಆಕ್ಟಿವ್ ಆಗಿರುತ್ತೆ. ಸೊ ಬಿ ವೈಬ್ರೆಂಟ್. ಇಲ್ಲೇನಾಯ್ತು, ಕುಮಾರಸ್ವಾಮಿ ಅವ್ರು ಹೇಳಿದ್ರು ಇವತ್ತು BJP ಅವ್ರಿಗೆ, ಅಲ್ರಿ ನೀವೇ ಆದೇಶ ಕೊಟ್ಬಿಟ್ಟು ಇವತ್ತು ನೀವೇ ಪ್ರತಿಭಟನೆಗೆ ಇಳಿತೀರಿ ಅಂತ. ಇಲ್ಲ, ಕ್ಲಾರಿಟಿಯಿಂದ ಹೇಳಿದ್ದೇವೆ. ನಾವು ಕೊಟ್ಟಿರ್ತಕ್ಕಂಥದ್ದು ಬರೀ 40 ಪೈಸಕ್ಕೆ ಇದನ್ನು ಸರ್ಕ್ಯುಲರ್ನ ಒಪ್ಕೊಂಡಿದ್ದೀವಿ ಅಂತ ಹೇಳಿ, ಮಿಕ್ಕಿರೋದಕ್ಕೆಲ್ಲ ಅಲ್ಲ. ಮಿಕ್ಕಿರೋದಕ್ಕೆ ಅದು ಕಾಂಗ್ರೆಸ್ ಅವ್ರ ಪ್ರಪೋಸಲ್ ಇತ್ತು, ಪ್ರಪೋಸಲ್ನ ನಾವು ಹೇಳಿದ್ವಿ ಬೇಡ, ಈಗ
ಪ್ರಪೋಸಲ್ನ ನಾವು ರಿಜೆಕ್ಟ್ ಮಾಡ್ತೀವಿ, ಓನ್ಲಿ 40 ಪೈಸಾ ಅಂತ ಹೇಳಿದ್ವಿ. ಮಿಕ್ಕಿರೋದನ್ನೆಲ್ಲ ಒಪ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಇದು ಕ್ಲಾರಿಫಿಕೇಶನ್ ಒಂದು. ಎರಡನೇದು, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಈಗ ಒಪ್ಕೊಂಡ್ರು ಅಲ್ಲಲ್ಲ, ಈಗ ಅವ್ರ ಪ್ರಪೋಸಲ್ನ ಹೌದು ಆದ್ಮೇಲೆ ಒಪ್ಕೊಂಡ್ರು ಅಂತ. ಹೌದು ಹೌದು ಹೌದು. ಅದಾದ್ಮೇಲೆ ಕ್ಲಾರಿಫಿಕೇಶನ್ ನೀವು ಕೊಟ್ಟಿರೋದು 40 ಪೈಸಕ್ಕೆ. ಇನ್ನು ಉಳಿದ ₹2.49 ಏನಿದೆ ಅದು ಕಾಂಗ್ರೆಸ್ ಕಾಂಗ್ರೆಸ್ಸಿನ ಒಪ್ಪಿಗೆಯ ನಂತರವೇ ಆಗಿರುವಂತದ್ದು. ಓಕೆ, ಆಮೇಲೆ ಮುಂದೆ ಸಿಲಿಂಡರ್ ಬಗ್ಗೆ ಪಾಪ ತುಂಬಾ ಜನ ಮಾತಾಡ್ತಾರೆ. ಸಿಲಿಂಡರ್ ಬಗ್ಗೆ ತುಂಬಾ ಜನಕ್ಕೆ ನಾನು ಏನೂ ಮಾಡೋದಿಲ್ಲ, ನೀವೇ ಹೋಗ್ಬಿಟ್ಟು ಗವರ್ನಮೆಂಟ್ ವೆಬ್ಸೈಟ್ಸ್ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಜನನೇ ₹281 ಇತ್ತು 2003ನಲ್ಲಿ. 2013ನಲ್ಲಿ ನಾವು ಸರ್ಕಾರ ವಹಿಸ್ಕೊಂಡಾಗ ಅದು ₹1050 ಇತ್ತು. ಇವತ್ತು ₹1,250 ಇತ್ತು. ಅನ್ಸಬ್ಸಿಡೈಸ್ಡ್ ಸಿಲಿಂಡರ್ ಪ್ರೈಸ್ 14.2 ಲೀಟರ್ಸ್ ಇಂಡಿಯನ್ ಗ್ಯಾಸ್ ಬೆಂಗಳೂರಲ್ಲಿ. ಅದಾದ್ಮೇಲೆ ಇದನ್ನ ಏನಾಗಿದೆ, ಸಬ್ಸಿಡಿ ಅಮೌಂಟ್ ಏನಿತ್ತು ನಾವು ಅದನ್ನ ತೆಗ್ದಿದೀವಿ. ಅಶೋಕ್ ಗೌಡ್ರೆ, ನೀವು ಸಿಲಿಂಡರ್ಗೆ ಯಾಕೆ ಹೋಗ್ತೀರಿ? ಅಲ್ಲ, ಯಾಕೆ ಅಂದ್ರೆ ಪ್ರತಿ ಸತಿನೂ ಸಹ ನೀವು ಪ್ರೈಸ್ ಜಾಸ್ತಿ ಮಾಡಿದ್ವಿ, ಸಿಲಿಂಡರ್ 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 ಅಂತ ಕಾಂಗ್ರೆಸ್ನವರು ಪ್ರತಿಯೊಬ್ರು ರಸ್ತೆಗಳಲ್ಲಿ ಮಾತಾಡ್ತಾರೆ. 57,000 ಕೋಟಿ ಉಳಿಸಿದೀವಿ ಸರ್ಕಾರಕ್ಕೆ. ಇದನ್ನ ನೀವು ಹೇಳಿ, ನೀವು ನಾವು ಸಕಾರಾತ್ಮಕವಾಗಿ ಅಪೋಸಿಷನ್ ಪಾರ್ಟಿಯಾಗಿ ಸಜೆಷನ್ ಕೊಡಿ ಅಂತ ನೀವೇನ್ ಹೇಳ್ತಿದ್ದೀರಾ, ನಾವು ಸ್ವಾಗತ ಮಾಡ್ತೀವಿ, ನಾವು ಕೊಡ್ತೀವಿ ಸಜೆಷನ್ನ, ನೀವು ಕೊಡಿ ಸಜೆಷನ್ನ. ಏನು ಅಂದ್ರೆ ನೋಡಿ, ಸಿಲಿಂಡರ್ ಪ್ರೈಸ್ಗಳನ್ನೇನಿದೆ ಅದರಲ್ಲಿ ನೀವು ಸಕಾರಾತ್ಮಕವಾಗಿ ಸಜೆಷನ್ ಕೊಟ್ಟಾಗ ನಾವು ತೆಗೆದುಕೊಳ್ತೀವಿ, ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ. ಅದು ಬಿಟ್ಟು ಬರೀ ರಸ್ತೆಯಲ್ಲೆಲ್ಲ ಮಾತಿಗೆ ಮುಂಚೆ ಸಿಲಿಂಡರ್ ತೆಗೆದುಕೊಂಡು ಕಸದ ಡಬ್ಬಿಗೆ ಬಿಸಾಕೋದು. ನೆನ್ನೆ ಹೋಗ್ಬಿಟ್ಟು ಯಾರೋ ಒಬ್ಬರು ರೈಲ್ವೆ ಹಳಿಗೆ ಬಿಸಾಕಿದ್ದಾರೆ, ರೈಲ್ ಆಕ್ಸಿಡೆಂಟ್ ಆಗಲಿ ಸಿಲಿಂಡರ್ನು ಹೊಡೆದೋಗ್ಬಿಡ್ಲಿ ಅಂತ ಹೇಳಿ. ಇದೆಲ್ಲ ಮಾಡೋದ್ರ ಬದಲು ಸಿಲಿಂಡರ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇನ್ನೊಂದು ದಿವಸ ಸಪರೇಟ್. ಈಗ ಗೃಹತ್ ಜ್ಯೋತಿನಲ್ಲಿ ನಾವು ಹೇಳಿರೋ ರೀತಿನಲ್ಲಿ ಈ ಡೈರೆಕ್ಟ್ ಆಗೇನೆ ಇನ್ನು ಮುಂದಿನ ದಿನಗಳಲ್ಲಿ ಕಾಸ್ಟ್ ಆಫ್ ಲಿವಿಂಗು ಓನ್ಲಿ ಬಿಕಾಸ್ ಆಫ್ ಕಾಂಗ್ರೆಸ್ನ ಈ ಗೃಹ ಜ್ಯೋತಿ ಸ್ಕೀಮಿಂದ 100% ಜಾಸ್ತಿ ಆಗುತ್ತೆ. 100% ಆಫ್ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರು, ಇನ್ ಸ್ಪೆಸಿಫಿಕ್ ಬೆಂಗಳೂರಲ್ಲೇ. ಯಾಕೆ ಅಂತಂದರೆ ಈಗೇನು ಇಂಡಸ್ಟ್ರಿಯಲ್ಗೆ ಮತ್ತು ಕಮರ್ಷಿಯಲ್ಗೆ ಏನು ಜಾಸ್ತಿ ಆಗಿದೆ, ಇದೇ ಪ್ರೈಸ್ನ ಇಟ್ಕೊಂಡು ನೋಡಿದ್ರೆ ನೀವು 100% ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ಪ್ರೊಡಕ್ಷನ್ ಕಾಸ್ಟ್ ಏನಿದೆ, ಇವತ್ತು ಕೆಲವು ಕಡೆ ಪರ್ಚೇಸಿಂಗ್ ಕಾಸ್ಟ್ ₹13 ಇದೆ, ಕೆಲವು ಕಡೆ ಪರ್ಚೇಸಿಂಗ್ ಕಾಸ್ಟು ₹2 ಇದೆ. ಆವ್ರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಾಸ್ಟ್ ಇವತ್ತು ಕರ್ನಾಟಕದಲ್ಲಿ ₹7.51 ಇದೆ. ಇನ್ನು ಇದೇ ಇವರೆಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ ₹9.21 ಆಗುತ್ತೆ 2024 ಜೂನ್ಗೆ ಪ್ರೊಡಕ್ಷನ್ ಕಾಸ್ಟ್. ಯಾಕೆಂದರೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ಸ್ ಆ ರೀತಿ ಇದೆ. ಅದಾದಮೇಲೆ ಕೆಲವು ಇನ್ಪುಟ್ ಕಾಸ್ಟು, ಕೆಲವು ವೇರಿಯಬಲ್ ಕಾಸ್ಟ್ ಏನಿದೆ, ಇದೆಲ್ಲ ಸೇರಿಸ್ಕೊಂಡು ₹9.21 ಜಾಸ್ತಿ ಆಗುತ್ತೆ. ಅಂತಂದರೆ ಇವತ್ತು ಏನು ಜಾಸ್ತಿ ಮಾಡಿದ್ದಾರೆ, ಇದು ಬೆಲೆ ನಿಗ್ಸ್ಲಿಕ್ಕೆ ಆಗೋದಿಲ್ಲ. ಈ ₹2 ನೀವೇನು ಹೇಳ್ತೀರಾ, ₹2.89 might also become ₹4. Another ₹2 might be added in another financial year. ಅಲ್ಲ, ಫೈನಾನ್ಷಿಯಲ್ ಇಯರ್, ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್. ಅಂದರೆ ಅರ್ಥ ಏನು ಅಂದರೆ, ಕರ್ನಾಟಕದ ಜನತೆ ಇವತ್ತು ನೀವು ಕಾಸ್ಟ್ ಆಫ್ ಲಿವಿಂಗ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಾವು ಮಾತಾಡೋಣ. ಯಾಕೆ ಅಂತಂದರೆ ಇದೊಂದು ದೊಡ್ಡ ಟಾಪಿಕ್ಕು. ಇವತ್ತು ಎಕಾನಮಿ ಏನಾಗಿದೆ, ಒಂದು ಸ್ಟೇಬಲ್ ಎಕಾನಮಿ ಆಗಿದೆ. ನಾವು ಫ್ರಜೈಲ್ 5ಇಂದ ಸ್ಟೇಬಲ್ 5 ಆಗಿದ್ದೀವಿ. ಇವತ್ತು ನಾವು 100% ಇನ್ನೊಂದು 2-3 ವರ್ಷಗಳಲ್ಲಿ ಅಮೇರಿಕನ್ ಎಕಾನಮಿ 1977 ಏನು ಸ್ಟೇಬಲ್ ಆಗಿ 2018ವರೆಗೂ ಯಾವ ರೀತಿಯ ಸ್ಟೆಬಿಲಿಟಿ ಇತ್ತಲ್ಲ ಎಕಾನಮಿನಲ್ಲಿ, ಅಂದರೆ ಯಾವುದೇ ರೀತಿ ಸ್ಟೆಬಿಲಿಟಿಗೆ ಗೃಹ ಜ್ಯೋತಿ ಏನಾರು ಅಡ್ಡಿಪಡಿಸುತ್ತಾ? ಇಲ್ಲ, 100% ಆಗುತ್ತೆ. ಯಾಕೆ ಅಂದರೆ ಈ ಥರ ಫ್ರೀಬಿ ಸ್ಕೀಮ್ಸ್ ಇದೆಯಲ್ಲ, ಈ ಫ್ರೀಬಿ ಸ್ಕೀಮ್ಸ್ ಆಗಲಿ ಅಥವಾ ಬೇರೆ ಯಾವುದೇ ಸ್ಕೀಮ್ಸ್ ಆಗಲಿ, ಯಾವುದೋ ಒಂದು ನೋಡಿ, ಯಾರು ಡಿಸರ್ವಿಂಗ್ ಇರ್ತಾರೆ, ಕುಟೀರ ಯೋಜನೆ ಆಯಿತಾ, 100% ಕೊಡಬೇಕು. ಯಾಕೆ ಅಂತಂದರೆ ಅತ್ಯಂತ ಕಡುಬಡವರು ಯಾರಿದ್ದಾರೆ ಅವ್ರಿಗೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ಕಾಗಲ್ಲ. ಆದರೆ ಅವ್ರ ಮನೇಲಿ ನಾವು ವಿದ್ಯುತ್ ಒದಗಿಸೋದ್ರಿಂದ ಅವ್ರನ್ನ ನಾವು ಒಂದು ಎಜುಕೇಟ್ ಮಾಡೋದಕ್ಕೆ, ಅವ್ರ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡೋದಕ್ಕೆ, ಅವ್ರಿಗೊಂದು ಇನ್ಫಾರ್ಮೇಶನ್ ಸರಿಯಾಗಿ ತಲುಪಿಸ್ಲಿಕ್ಕೆ ಸಹಾಯ ಆಗುತ್ತೆ. ಈಗ ಅದೇ ರೀತಿ ಇಲ್ಲಿ ಬೆಳಗಾವಿನಲ್ಲಿ ಒಬ್ಳು ಸಾವಿತ್ರಮ್ಮ ಅನ್ನೋರ್ಗೆ ನೀವು ಬಸ್ ಟ್ರಾವೆಲ್ದು ₹400 ಉಳಿಸಿದ್ರೆ ಅವ್ರ ಮನೆಗೆ ಒಂದು ತಿಂಗಳು ಪೂರ್ತಿ ಹಾಲು ತರಿಸಲ್ವಾ ಸರ್? ಅದಕ್ಕೆ ನೀವು ಅವ್ರ ಕೈಗೇನೆ ₹2,000 ಕೊಟ್ರೆ ಅವ್ರ ಮಕ್ಕಳನ್ನ ಯಾವ್ದಾದ್ರು ಒಂದು ಟ್ಯೂಷನ್ಗೂ ಸೇರ್ಸೋದು ಅಥವಾ ತಿಂಗಳಿಗೆ ಒಂದ್ಸತಿ ಒಂದು ಸಿನಿಮಾಗಾರು ಕರ್ಕೊಂಡು ಹೋಗುವಂತ ಒಂದು ಜೀವನವನ್ನು ಅವ್ರು ಬಾಳೋದಕ್ಕೊಂದು ಅವಕಾಶ ಸಿಗಲ್ವಾ ಸರ್? ಐ ಲುಕ್ ಅಟ್ ಇಟ್ ಫ್ರಮ್ ದ ಬಾಟಮ್ ಅಪ್ ಅಪ್ರೋಚ್ ಸರ್. ನಮ್ ಟಾಪ್ ಡೌನ್ ಅಪ್ರೋಚ್ ಅಲ್ಲ. ಶ್ರೀಮಂತರ ಮೇಲೆ ಹೆಂಗ್ ಹೊರೆ ಆಗುತ್ತೆ ಅಂತ ನಾನ್ ನೋಡಲ್ಲ ಸರ್. ನಾನು ನೋಡೋದು ಒಬ್ಬ ಬಡವನಿಗೆ, ಒಂದು ಬಡ ಕುಟುಂಬಕ್ಕೆ ಹೆಂಗಿದು ಸಹಾಯ ಆಗುತ್ತೆ. ನಾನು ಫಸ್ಟ್ ಪಾಸಿಟಿವ್ ನೋಡ್ತೀನಿ ಸರ್, ಆಮೇಲೆ ನೆಗೆಟಿವ್ ನೋಡಿ. ಆಯ್ತು, ನಾನು ಇದನ್ನ ಹೇಳ್ಬಿಡ್ತೀನಿ. ₹2,000 ಇವ್ರು ಏನಕ್ಕೆ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇವರೇ ಹೇಳ್ಕೊಂಡಿದ್ದಾರೆ. ₹500 ಗ್ಯಾಸ್ ಸಿಲಿಂಡರ್ ಕಾಂಪನ್ಸೇಷನ್ನು ಮತ್ತು ₹1,000 GST ಕಾಂಪನ್ಸೇಷನ್ನು. ಅದಾದಮೇಲೆ ಇನ್ನು ₹500 ಅವ್ರ ಪಾಕೆಟ್ ಮನಿ ಅಂತ ಹೇಳಿ, ಆಯಿತಾ? ಈಗ
ಈ ಕಾಂಪನ್ಸೇಷನ್ ಇಟ್ಕೊಳ್ಳಿ. ನೀವು ಡೈರೆಕ್ಟ್ ಆಗಿ ಗ್ಯಾಸ್ಗೆ ಸಬ್ಸಿಡಿನೇ ಕೊಟ್ಬಿಡಿ. ನಿಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ 500 ರೂಪಾಯಿ ಗ್ಯಾಸ್ ಸಬ್ಸಿಡಿ ಡೈರೆಕ್ಟ್ ಆಗಿ ಕೊಟ್ಬಿಡಿ. ಆಮೇಲೆ 1,000 ರೂಪಾಯಿ ನೀವೇನು GST ಅಂತ ಅಂದ್ಬಿಟ್ಟು ಅವ್ರಿಗೆ ಪಾಕೆಟ್ ಮನಿ ಕೊಡ್ತೀರಾ, ಅದ್ರ ಬದಲು ಏನು ಮಾಡಿ ಅಂತಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಮೇಲೆ ಏನು ಬೇಡ, ಪೆಟ್ರೋಲ್ ಮೇಲೆ ಕಡಿಮೆ ಮಾಡಿಬಿಡಿ. ಯಾಕೆ ಅಂತಂದ್ರೆ ಇವತ್ತು ಪೆಟ್ರೋಲ್ ಮೇಲೆ ರಾಜಸ್ಥಾನ ಸರ್ಕಾರ ಆಗಲಿ ಅಥವಾ ಇವ್ರ ಸರ್ಕಾರಗಳು ಎಲ್ಲೆಲ್ಲಿದೆ ಎಲ್ಲ ಜಾಸ್ತಿ ಮಾಡಿ. ಹಿಮಾಚಲ ಪ್ರದೇಶದಲ್ಲಿ 400 ರೂಪಾಯಿ ಜಾಸ್ತಿ ಮಾಡಿದ್ರು. ಇವತ್ತು ಕರ್ನಾಟಕದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ, ನೀವು ಯಾವ ರಾಜ್ಯಗಳ ಸರ್ಕಾರಗಳು ಕಡಿಮೆ ಮಾಡಬೇಕು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದೆ. ಯಾಕೆ ಅಂತಂದ್ರೆ ಇವತ್ತು ನಾವು ನಮ್ಮ ಏನು ಸಮಸ್ಯೆಗಳೇನಾಯ್ತು ಕೊರೋನಾ ಸಮಸ್ಯೆಗಳಿಂದ ಅದೆಲ್ಲಾನು ಸರಿ ತೂಗಿಸ್ತಾ ಇದೀವಿ. 101 ರೂಪಾಯಿ ಇರ್ತಕ್ಕಂಥ ಪೆಟ್ರೋಲು ನೀವು ತತ್ಸುಮಾರು ಇವತ್ತು 5-6 ರೂಪಾಯಿ ಕಡಿಮೆ ಮಾಡ್ಬಿಟ್ಟಿದ್ರೆ ನಿಮಗೆ ಅದರಲ್ಲೇ ಬೆನಿಫಿಟ್ ಆಗ್ಬಿಡೋದು ರಾಜ್ಯ ಒಂದು ಜನಕ್ಕೆ. ಯಾಕೆ ಅಂತಂದ್ರೆ ಇವಾಗ ನೀವೇ ಹೇಳಿದ್ರಿ ಪೆಟ್ರೋಲ್ ಬೆಲೆ ಕಡಿಮೆ ಆಗಿದ ಕೂಡಲೇ ತರಕಾರಿ ಬೆಲೆನೂ ಕಡಿಮೆ ಆಗ್ತದಲ್ಲ, ಅದಾದ್ಮೇಲೆ ಆಕೆನೋ ಅಥವಾ ಇನ್ನೊಂದು ಅದೇ ತರ ಇನ್ನು ಮುಂದೆ ನೀವು ಹೇಳ್ತಿರೋದು ಇಂಡೈರೆಕ್ಟ್ ಟ್ಯಾಕ್ಸ್ ಹೆಂಗಿರುತ್ತೆ ಅಂದ್ರೆ ಚರಣ್ ಗೌಡ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡಕ್ ಹೋದ್ವಿ, ಬಂದೆ ಸರ್, ಇಲ್ಲಿ ಏನಾಯ್ತು ಸರ್, ನಾವು ಒಂದ್ ಕಡೆ ಕೂಲ್ ಡ್ರಿಂಕ್ ಕುಡಿಯಕ್ ನೀವೇ ಉದಾಹರಣೆ ಕೊಡಿರಂತೆ. ನಾವು ಕೂಲ್ ಡ್ರಿಂಕ್ ಕುಡಿಯಕ್ ಹೋದ್ರೆ ಸರ್, ನಾರ್ಮಲ್ ಕ್ರೇಟ್ ಇಂದ ಎತ್ಕೊಂಡ್ ಕುಡಿದ್ರೆ 6 ರೂಪಾಯಿ, ಫ್ರಿಜ್ ಅಲ್ಲಿ ಇರೋದು ಬೇಕು ಅಂದ್ರೆ 7 ರೂಪಾಯಿ. ಆ 1 ರೂಪಾಯಿ ಜಾಸ್ತಿ ಯಾಕೆ ಆಗ್ತಾ ಇದೆ ಅಂತ ನಮಗೆ ಈ ಬಿಲ್ ಮೂಲಕ ನಮ್ಗೆ ಗೊತ್ತಾಗುತ್ತಾ ಅಂತ ಬಾಬಣ್ಣ ಹೇಳಿ. ಅವರು ಪೆಟ್ರೋಲ್ದು ಡೀಸೆಲ್ದು 5-6 ರೂಪಾಯಿ ಕಮ್ಮಿ ಅಲ್ಲ, ನೀವು ಡಿಬೇಟ್ ಆಗಬಾರ್ದು, ನೀವು ಟಾಪಿಕ್ ನಾನು ಡಿಬೇಟ್ ಆಗಲ್ಲ. ನಾನು ಈವನ್ ನಾನು ಪಾರ್ಟಿ ಸರ್ಕಾರದ ಹೋಗ್ತಾರಲ್ಲ, ನಮ್ಮ ಪಾರ್ಟಿ ಹೋಗ್ತಾರ, ಆದರೂ ನಾನು ಸರ್ಕಾರದ ಪರವಾಗಿ ಹೇಳ್ತೀನಿ, ನಾವು ನಾಳೆಯಿಂದಲೇ ನಾವು ಕಡಿಮೆ ಮಾಡ್ತೀವಿ. ಇವರು ಹೇಳಿ ಕರ್ನಾಟಕದಿಂದ GST ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ ಪೇ ಆಗ್ತಾ ಇದೆ, 10-50% ಪೂರ ಬೇಡ 50% ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಡ್ಲಿ. ನಾವು ನಾಳೆಯಿಂದ ನಾವು ಡೀಸೆಲ್ ಪೆಟ್ರೋಲ್ ನಾವು ಕಡಿಮೆ ಮಾಡ್ಬಿಡ್ತೀವಿ. ಆಯ್ತು, ಅದು ಆದಾಯದ ವಿಷಯ. ಆದಾಯದ ವಿಷಯ ಜನಕ್ಕೆ ಮಿಸ್ಲೀಡ್ ಆಗಬಾರ್ದು. ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ. 13th ಫೈನಾನ್ಷಿಯಲ್ ಕಮಿಷನ್ ಪ್ರಕಾರ ಇವ್ರು ಕೊಡ್ತಾ ಇದ್ದು ಡಿವ್ಯಾಲ್ಯೂಯೇಷನ್ ಪ್ರಕಾರ ಅದು 32%. ನಾವು 14th ಫೈನಾನ್ಸ್ ಕಮಿಷನ್ ಪ್ರಕಾರ ನಾವು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ 42% ಕೊಡ್ತಾ ಇದೀವಿ. ಅಂದ್ರೆ ಅರ್ಥ ಏನಂದ್ರೆ ನಾನು ಇವತ್ತು ಆಸಕ್ತಿ ಇರೋದ್ರಿಂದ ನಾನು ತಿಳ್ಕೊಂಡ್ ಬಂದೆ. ನೀತಿ ಆಯೋಗ ಹೇಳ್ತು 41% ಯು ಹ್ಯಾವ್ ಟು ಡಿವಾಲ್ವ್ ಟು ಸ್ಟೇಟ್ಸ್. ಆದ್ರೆ ನೀತಿ ಆಯೋಗ ಪಾಯಿಂಟ್ ಔಟ್ ಮಾಡ್ತು, ಕೇಂದ್ರ ನೀವು ಕೊಡ್ತಾ ಇರೋದು ಬರೀ 31%. ನನಗೆ ಈ ವಿಷಯ ತುಂಬಾ ಆಸಕ್ತಿ. 42% ಕೊಡ್ತಾ ಇದ್ದೀವಿ. ನಾಟ್ ಗಿವಿಂಗ್ ಸರ್. I'll show you. I'll show you document. I'll show you document. 42% ನಾನು ದಾಖಲೆ ಓದ್ಕೊಂಡಿದ್ದೀನಿ. 42 ಕೊಡಬೇಕು ನೀವು, ಕೊಡ್ತಾ ಇರೋದು 31. ಒಂದ್ ನಿಮಿಷ ಕೇಳಿ, 1 ರೂಪಾಯಿ ಕೊಟ್ಟಾಗ ನಮ್ಗೆ ಸರ್ ಕೇಳಿ ಸರ್, 3 years ಬ್ಯಾಕ್ ನಾವು 1 ರೂಪಾಯಿ ಕೊಟ್ಟಾಗ, 4 years ಬ್ಯಾಕ್ 1 ರೂಪಾಯಿ ಕೊಟ್ಟಾಗ ನಮಗೆ ವಾಪಸ್ ಬರ್ತಾ ಇದ್ದಿದ್ದು 47 ಪೈಸಾ. ಇವತ್ತಿಗೆ 47 ಪೈಸಾಕಿನ ಕಡಿಮೆ ಆಗಿದೆ. ಇಲ್ಲ ಒಂದ್ ನಿಮಿಷ, ಒಂದ್ ಕೆಲಸ ಮಾಡಿ, ನಾನು ಒಂದು ಕ್ಲಾರಿಫಿಕೇಶನ್ ಕೇಳ್ತೀನಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಂದ ಒಂದು ಶ್ವೇತಪತ್ರ ಹೊರಡಿಸಿ 2003ರಿಂದ 2023ವರೆಗೂ ಎಷ್ಟು ಅಮೌಂಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಬಜೆಟ್ ಅಲ್ಲಿ ಬರ್ತಿದೆ ಅಂತ, ಒಂದ್ ನಿಮಿಷ ಎಡ್ಡಲ್ಲಿ. ಯಾಕೆ ಅಂತಂದ್ರೆ ಒಂದು ಈ ಟ್ಯಾಕ್ಸ್ ಡಿವಲ್ಯೂಷನ್ ಅಂತಂದ್ರೆ GST ಮೂಲಕ ಕಲೆಕ್ಷನ್ ಆಗ್ತಕ್ಕಂಥ ಒಂದು ಅಮೌಂಟ್ ಆದ್ರೆ, ಅದಾದ್ಮೇಲೆ ಗ್ರಾಂಟಿನ್ ಏಡ್ ಮೂಲಕ ಬರ್ತದೆ, ಅದಾದ್ಮೇಲೆ ಪಂಚಾಯತ್ ಏಡ್ಸ್ ಮೂಲಕ ಬರ್ತದೆ, ಆಮೇಲೆ ಸ್ಪೆಸಿಫಿಕ್ ಪ್ರೋಗ್ರಾಮ್ ಏಡ್ಸ್ ಮೂಲಕ ಬರ್ತದೆ. ಅಂದ್ರೆ ಉದಾಹರಣೆಗೆ ನಮ್ಮ ಟಾಯ್ಲೆಟ್ಸ್ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಕೊಡ್ತಿರೋದು. ಅಂದ್ರೆ ಈ ರೀತಿ ಆವಾಸ್ ಯೋಜನೆಯಲ್ಲಿ 1,85,000 ರೂಪಾಯಿ ಪ್ರತಿ ಮನೆಗಳಿಗೂ ಕೇಂದ್ರ ಸರ್ಕಾರ ಕೊಡುತ್ತೆ. ನೋಡಿ, ಒಂದ್ ಭಾನುವಾರ ಒಕ್ಕೂಟ ವ್ಯವಸ್ಥೆ ರಾಜ್ಯ ಮತ್ತು ಕೇಂದ್ರದ ಸಂಬಂಧ ಮಾಡ್ಬಿಡಂತ ಸರ್. ವಿ ಆರ್ ಒನ್ ಆಫ್ ದ ಮೋಸ್ಟ್ ಪ್ರೋಗ್ರೆಸಿವ್ ಸ್ಟೇಟ್ಸ್. ಇಡೀ ದೇಶದಲ್ಲಿ 4ನೇ ಶ್ರೀಮಂತ ರಾಜ್ಯ ನಮ್ದು. ನಾವೆಲ್ಲ ಕೊಡ್ತಾ ಇದೀವಿ. ಬೇರೆಯವ್ರನ್ನ ನೋಡ್ಕೊಳ್ಳೋಂತ ಒಂದು ಔದಾರ್ಯತೆ ಇದೆ, ಹೃದಯ ವೈಶಾಲ್ಯತೆ ಇದೆ. ಹಂಗನ್ಬಿಟ್ಟು ನಮ್ಮನೆಯವ್ರಿಗೆ ಅನ್ಯಾಯ ಮಾಡಿ ನೋಡ್ಕೊಳ್ಳೋಂತ ಇಲ್ಲ ಸರ್. 42% ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ. ಬರ್ತಾ ಇಲ್ಲ ಸರ್, 31% ಮಾತ್ರ. ಒಂದ್ ಕೆಲಸ ಮಾಡೋಣ, ಹೇಳ್ದಂಗೆ ನಾವು 42% ಕೊಡ್ತಿದೀವಿ ಅಂತ ತಗೊಂಡ್ಬಂದ ಪಾರ್ಟಿಯಿಂದ. ಈಗ ಭಾವನ ಕೇಳ್ದಂಗೆ 50% ಕೊಡು ಅಂದ್ರೆ ಅದು ಕೊಡಕ್ಕಾಗಲ್ಲ. ಒಕ್ಕೂಟ ವ್ಯವಸ್ಥೆನಲ್ಲಿ ಎಲ್ಲಾರನ್ನೂ ಸರ್. ನಮ್ಮ ಎಕ್ಸಾಂಪಲ್ ದಾಸರಳ್ಳಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪೀಣ್ಯ ಬರುತ್ತೆ. ನಮ್ದು 600 ಕೋಟಿ GST ಪರ್ ಮಂತ್ ಕಲೆಕ್ಷನ್ ಸರ್. 7,500 ಕೋಟಿ ಬರೀ GST ಕೊಡ್ತೀವಿ. ಅಪಾರ್ಟ್ ಫ್ರಮ್ ದಟ್ ತೆರಿಗೆ ಮನೆ ತೆರಿಗೆಗಳು ಕೊಡ್ತೀವಿ. 10,000 ಕೋಟಿ ವರ್ಷಕ್ಕೆ ಕೊಡ್ತೀವಿ ಸರ್ ನಾವು. ನಮಗೆ 5 ವರ್ಷಕ್ಕೆ 250 ಕೋಟಿ ಕೊಟ್ಟಿದ್ರು ಬಿಜೆಪಿ. ನಮ್ಮ ಸ್ಟೇಟ್ ಇಂದ ಕಲೆಕ್ಟ್ ಆಗಿರಲ್ಲ ವಾಪಸ್ ಅದೇ ಕೊಡಕ್ ಆಗಲ್ಲ. ಅವರು ರಾಜ್ಯದ ಒಳಗಡೆ ಮಾತಾಡ್ತಾರೆ, ನೀವು ರಾಜ್ಯ ಕೇಂದ್ರ ಈಗ ರಾಜ್ಯದ ಒಳಗಡೆ ವೈಟ್ ಫೀಲ್ಡ್
ಹೌದು, ಹಂಗಾಗಿ ಅವ್ರಿಗೆ ಆಗದೆ white photo ನಾವು ಇದನ್ನ ದಾಸರಳ್ಳಿ. ಮುಖ್ಯಮಂತ್ರಿಗಳಿಗೂ ಹೇಳಿದೀವಿ, ಇಷ್ಟೊಂದು ಕೊಡ್ತೀವಿ ಇಲ್ಲಿಂದ 250 ಕೋಟಿ 5 ವರ್ಷಕ್ಕೆ ಕೊಡಿ ಅಲ್ಲ 5 ವರ್ಷಕ್ಕೆ 250 ಕೊಟ್ಟಿದ್ದೀರಾ ಡೆವಲಪ್ಮೆಂಟ್ಸ್ಗೋಸ್ಕರ. ಅಟ್ಲೀಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಏಷ್ಯಾದಲ್ಲೇ ನಂಬರ್ 1. ಇದನ್ನ ಕನ್ಸಿಡರ್ ಮಾಡಿ ಅಂತಾನು ಕನ್ಸಿಡರ್ ಮಾಡ್ಬೇಕಾಗಿರೋದು. ಈಗ ಮುಖ್ಯಮಂತ್ರಿಗಳ ಮುಂದೆ ಕಾಸಿಯಾ ಮತ್ತೆ ಪೀಣ್ಯ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇಬ್ರು ಹೇಳಿದ್ದಾರೆ, ಇವತ್ತು ಅಂಗಡಿ ಮಾಲೀಕರು ಶುರು ಮಾಡಿದ್ದಾರೆ, ನಮ್ಗೆ ಯಾಕೆ ಕೊಡಲ್ಲ, ನಾವು ಮನುಷ್ಯರಲ್ವಾ ಅಂತ. ಬೇಡಿಕೆಗಳು ನಿಲ್ಲೋದಿಲ್ಲ. ನಾನು ಅವತ್ತು ಮೊನ್ನೆ ಒಂದ್ ದಿವಸ ಹಿರಿಯ ಬಿಜೆಪಿ ನಾಯಕರೊಬ್ಬರು ಬಂದಾಗ ಒಂದ್ ಒಳ್ಳೆ ಮಾತು ಹೇಳಿದ್ರು, ಇವತ್ ನಾವು ಹಸು ಕೊಟ್ರೆ ನಾಳೆ ಆನೆ ಕೇಳ್ತಾರೆ ಅಂತ. ಆನೆ ಕೇಳೋ ಸಮಯ ಬಂದಿದ್ಯಾ ಅನ್ನೋ ಪ್ರಶ್ನೆ ಜೊತೆಗೆ ಇವತ್ತಿನ ಚರ್ಚೆಯನ್ನ ಮುಗಿಸ್ತೀನಿ. ರಮೇಶ್ ಬಾಬು ಅವರೇ, ಚರಣ್ ಗೌಡ್ರೆ, ಅಶೋಕ್ ಗೌಡ್ರೆ, ಸೋಮಶೇಖರ್ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.